ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಮೊದಲ ಪದ್ಯಕ್ಕೆ ಹೋಗುವ ಮುನ್ನ ನಿಮಗೆಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಹೌದಾ? ಈಗ ಬನ್ನಿ, ನಮ್ಮ ಮೊದಲ ಪದ್ಯದ ಹೆಸರು ಹೊಸ ಹಾಡು. ಹೊಸ ಹಾಡು ಬರೆದಿರ್ತಕ್ಕಂತಹ ಮಹನೀಯರು ಕೈಯಾರ ಕಿಯಣ್ಣರೆ, ಅಂದ್ರೆ ಕೈಯಾರ ಅಂತಕ್ಕಂಥದ್ದು ಒಂದು ಕಾಸರಗೋಡಿನಲ್ಲಿ ಬರ್ತಕ್ಕಂತಹ ಒಂದು ಊರು. ಅಲ್ಲಿ ಶ್ರೀಯುತರು ಜನಿಸಿದ್ರು. ಹಾಗಾಗಿ ಇವ್ರನ್ನ ಕೈಯಾರದ ಕಿಯಣ್ಣರೈ, ಇವರ ಹೆಸರು ಕಿಯಣ್ಣರೈ. ಇವರು ಕೈಯಾರದಲ್ಲಿ ಜನಿಸಿದ್ರಿಂದ ಕೈಯಾರದ ಕಿಯಣ್ಣರೈ ಅಂತ ಕರೀತಾರೆ. ಮಕ್ಕಳೇ, ಪದ್ಯಭಾಗಕ್ಕೆ ಹೋಗುವ ಮುನ್ನ ನಾವು ಹಾಡು, ಯಾರಿಗೆ ಹಾಡು ಅಂದ್ರೆ ಇಷ್ಟ ಇಲ್ಲ ಹೇಳಿ ಸರ್. ನಿಮಗೆ ಹಾಡು ಅಂದ್ರೆ ಇಷ್ಟ ಇಲ್ಲ ಅಂತ ಕತೆ ಕೇಳೋದು ಹೇಗೆ ಇಷ್ಟನೋ ಹಾಗೆ ಹಾಡನ್ನ ಹೇಳುವುದಾಗಲಿ ಕೇಳುವಾಗಲಿ ಎಲ್ಲರಿಗೂ ಕೂಡ ಇಷ್ಟ. ಯಾಕೆ ಇಷ್ಟ ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ, ನಮ್ಮ ಮನಸ್ಸಿನಲ್ಲಿ ಸೃಷ್ಟಿಯಾಗ್ತಕ್ಕಂತಹ ಭಾವನೆಗಳನ್ನ ಹೊರಹಾಕುವ ಒಂದು ಒಳ್ಳೆಯ ಅಭಿವ್ಯಕ್ತಿ ಮಾಧ್ಯಮ ಅಂದ್ರೆ ಹಾಡು. ಹಾಡು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಉದಾಹರಣೆಗೆ, ಇವತ್ತು ನಿಮ್ಮ ಮನೆಗಳೆಲ್ಲ ಮನೆಗಳಲ್ಲೂ ದೂರದರ್ಶನ, ಟಿವಿಗಳಿವೆ, ಕೈಯಲ್ಲಿ ಮೊಬೈಲ್ಗಳಿವೆ ಅಲ್ವಾ? ನಿಮಗೆ ಬೇಕಾದ ಹಾಡನ್ನ ಆ ಕ್ಷಣಾರ್ಧದಲ್ಲಿ ಬೆರಳ ತುದಿಯಲ್ಲೇ ಕೇಳಬೇಕು. ಸುಮಾರು 30-40 ವರ್ಷಗಳ ಹಿಂದೆ ಹೀಗಿತ್ತೆ ಅಂತ ಒಂದು ಆಧುನಿಕ ಸವಲತ್ತುಗಳಿತ್ತೆ. ಆದರೂ ಆ ಜನ ತನ್ನ ಮನರಂಜನೆಗಳನ್ನ ಹೇಗೆ ಕಳ್ತಿದ್ರು ಅಂದ್ರೆ, ಮನದ ಬೇಸರವನ್ನ ಹೇಗೆ ಕಳ್ಕೊತಿದ್ರು ಅಂದ್ರೆ ಹಾಡುಗಳ ಮೂಲಕ, ಕುಣಿತಗಳ ಮೂಲಕ. ಅದೇ ಜನಪದ. ಈಗ ನಾವು ಜನಪದ ಅಂದ್ರೆ ಇವತ್ತು ಬೇರೆ ಬೇರೆ ಹೇಳ್ತೀವಿ. ಜನರಿಂದ ಬಾಯಿಂದ ಬಾಯಿಗೆ ಬರೀ ಮೌಖಿಕ ಪರಂಪರೆಯ ಮೂಲಕ ಅರಿತು ಬಂದಂತಹ ಗೀತೆಗಳನ್ನ ಏನಂತೀವಿ? ಜನಪದ. ಪದ ಅಂದ್ರೆ ಹಾಡು. ಅಂತ ಹಾಡು ಹೇಗೆ ಉಟ್ಬಂತು, ಯಾರಿಂದ ಉಟ್ಬಂತು, ಅದು ಕೂಡ ಇವತ್ತಲ್ಲೂ ಅಜ್ಞಾತ ಕವಿಗಳ ಮೋಸೆಯಿಂದ ಜನಪದ ಹುಟ್ಟುಕಂತು. ಅದು ಜನಪದ ಬಂದಾಗ ನೋಡೋದು. ಅದು ಜನಪದದ ಬಗ್ಗೆ ನಾನು ಯಾಕೆ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ಮನೆಯಲ್ಲಿ ಒಬ್ಬ ಗೃಹಿಣಿ ಅಂದ್ರೆ ಗರತಿ ಬೆಳಗಾಗಿ ಎದ್ದು ಸುಮಾರು ಯಾವ್ಯಾವ ಶ್ರೀಮಂತ ದೇವರುಗಳನ್ನಾಗಲಿ ಮುಕ್ಕೋಟಿ ದೇವತೆಗಳನ್ನಾಗಲಿ ಯಾವನ್ನೂ ನೆನೆಯದೆ ತನ್ನ ಬದುಕಿಗೆ ಇಂಬನ್ನು ಕೊಟ್ಟಿರುವ, ಆಶ್ರಯವನ್ನು ಕೊಟ್ಟಿರುವ ಪಂಚಭೂತಗಳಲ್ಲಿ ಒಂದಾದಂತಹ ಭೂತಾಯಿನ ಪ್ರಾರ್ಥಿಸುವ ಮೂಲಕ, ಸ್ತುತಿಸುವ ಮೂಲಕ ತನ್ನ ಬೆಳಗನ್ನು ನೋಡ್ತಾಳೆ. ಅನ್ನಕ್ಕೊಂದು ಜನಪದದ ಒಂದು ಪ್ರಾರ್ಥನಾ ಗೀತೆ ಯಾವುದಪ್ಪ? ನಾನು ಹೇಳುತ್ತಾನೆ ಎದ್ದು ಯಾರ್ಯಾರ ನೆನೆಯಾಲಿ, ಹೇಳುತ್ತಾನೆ ಎದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಬೋತಾಯ ಎತ್ತೊಂದು ಗಳಿಗೆ ನೆನೆದೆ. ಮಕ್ಕಳೇ, ಕೇವಲ 3 ಸಾಲುಗಳಿರ್ತಕ್ಕಂಥ ಈ ಪದ್ಯ ಎಷ್ಟು ಅರ್ಥವನ್ನ ಕೊಡುತ್ತೆ ನೋಡಿ. ಒಬ್ಳು ಜನಪದದ ಗರತಿ ಹೇಳ್ತಾನೆ ಎದ್ದು ನಾನು ಯಾರ್ಯಾರು ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಬೋತಾಯ ಎದ್ದೊಂದು ಗಳಿಗೆ, ಒಂದು ಕ್ಷಣ ನೆನ್ಕೊಳ್ತೀನಿ. ಎಷ್ಟು ಸರಳವಾಗಿ ಕಟ್ಟಿರ್ತಕ್ಕಂತಹ ಅದ್ಭುತ ಕಾವ್ಯ. ಆ ಹಾಡುಗಳು ನಮ್ಮನ್ನ ಬದುಕಿನಲ್ಲಿ ಸ್ಫೂರ್ತಿಯ ಚಿಲುಮೆಯಾಗಿಸ್ತವೆ. ನಮ್ಮ ಬದುಕಿನಲ್ಲಿ ಒಂದು ಹೊಸ ಉತ್ಸಾಹವನ್ನ ತುಂಬುತ್ತವೆ. ಅದಕ್ಕಾಗಿ ಹಾಡು ಬೇಕೇ ಬೇಕು. ಇನ್ನೂ ಮುಂದುವರೆದಿರ್ತವೆ, ಬಹಳ ಚೆನ್ನಾಗಿರ್ತಕ್ಕಂಥ ಜನಪದಗಳಿವೆ. ಅಂದ್ರೆ ಪ್ರಸ್ತುತ ಬೇಡ. ಆ ಒಂದು ಏನೋ ಹೇಳಬೇಕು ಅಂತ ಆಸೆ ಬರ್ತದೆ, ಹೇಳ್ಬೇಕು. ಈಗ ಈ ಎಲ್ಲ ಮನೆಯಲ್ಲೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಡ್ತಾರೆ. ದೊಡ್ಡವಾದ ಹೆಣ್ಣು ಮಕ್ಕಳು ಮದುವೆ ಮಾಡ್ಕೊಡ್ತಾರಲ್ವಾ? ಆ ಮದುವೆ ಮಾಡಿಕೊಟ್ಟಾಗ ಆ ಮೊದಲ ತಾಯ್ತನ ಅಂದ್ರೆ ಚೊಚ್ಚಲೆಯರಿಗೆ ತವರು ಮನೆಗೆ ಬರ್ತಕ್ಕಂಥದ್ದು ಅದು ಸಹಜ. ಆ ತವರು ಮನೆಗೆ ಬಂದಂತ ಹೆಣ್ಣು ಮಕ್ಕಳು ತನ್ನ ಬಾಣತನವನ್ನ ಮುಗಿಸ್ಕೊಂಡು ಪುನಃ ತನ್ನ ಗಂಡನ ಮನೆಗೆ ಹೊರಡುವಾಗ ಒಂದು ಜನಪದಿಯಲ್ಲಿ ಒಂದು ಹಾಡಿದೆ. ಯಾವುದು? ತೊಟ್ಟಿ ಇಲ್ಲ ಹೊತ್ಕೊಂಡು, ತವರು ಬಣ್ಣ ಹೊತ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ತಿಟ್ಟತ್ತಿ ತಿರುಗಿ ನೋಡಿ ಆಡು.
ಮಕ್ಕಳೇ, ಇದು ಬೇಂದ್ರೆಯವರು ಕೂಡ ಇದ್ರ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ದಾರೆ. ಏನಂತ, ಒಬ್ಬಳು ಹೆಣ್ಣು ಮಗಳು ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗುತ್ತಾರೆ ಹಾಡ್ತಕ್ಕಂಥ ಅಥವಾ ಸನ್ನಿವೇಶಕ್ಕೆ ಕಟ್ಟಿರ್ತಕ್ಕಂಥ ಹಾಡು ಏನು, ತೊಟ್ಟಿಲ ಹೊತ್ಕೊಂಡು, ತೊಟ್ಟಿಲು ಅಂದ್ರೆ ಕಲ್ಲಂಗಳನ್ನ ಇಡ್ತಕ್ಕಂಥ ಒಂದು ಸಾಧನ. ಆ ತೊಟ್ಟಿಲನ್ನು ಇಟ್ಕೊಂಡಿದ್ದಾಳೆ ತಾಯಿ. ತವರು ಬಣ್ಣ ಅಂದ್ರೆ ಸೀರೆ, ತವರು ಮನೆಯವರು ಹೊಸದಾಗಿ ಉಳಿಸಿರ್ತಕ್ಕಂಥ ಸೀರೆ, ಅದು ತವರು ಬಣ್ಣ. ಆ ತವರನ್ನ ಧರಿಸ್ಕೊಂಡಿದ್ದಾಳೆ, ಆ ಸೀರೆಯನ್ನು ಧರಿಸಿದ್ದಾಳೆ. ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಅಂದ್ರೆ ಇಲ್ಲಿ ಮತ್ತೆ ಆ ಕಾಲದಲ್ಲಿ ಮಕ್ಕಳ ಒಂದು ಬೆಳವಣಿಗೆಗೆ ತೊಂದರೆ ಆಗ್ತದೆ ಅಂತೇಳಿ ತವರು ಮನೆಯೇ ಬಳುವಳಿಯನ್ನು ಕೊಡ್ತಿದ್ದಂತಹ ಹಸು ಅಥವಾ ಎಮ್ಮೆ. ಆ ಎಮ್ಮೆನ ತನ್ನ ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ತಿಟ್ಟತ್ತಿ ತಿರುಗಿ ನೋಡಿ ಆಡು. ತಿಟ್ಟು ಅಂದ್ರೆ ಮಕ್ಕಳೇ ದಿಬ್ಬ. ದಿಬ್ಬ, ಈ ದಿಬ್ಬ ಕಳೆದ್ರೆ ಕೆಳಗೆ ತಪ್ಪು ಅಂದ್ರೆ ಅಲ್ಲಿ ಕಾಣ್ತಿರ್ತಕ್ಕಂಥ ತವರು ಮನೆ ಮರೆಯುತ್ತೆ. ಹಾಗಾಗಿ ಆ ದಿಬ್ಬದ ತುದಿಯಲ್ಲಿ ನಿಂತಹ ಹೆಣ್ಣುಮಗಳು ತಿರುಗಿ ತನ್ನ ತವರು ಮನೆನ ಪದೇ 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 ನೋಡ್ತಾ ಇದ್ದಾಳೆ. ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಸೂಕ್ಷ್ಮ ಇದೆ, ಆ ಮನೋವೇದನೆ ಇದೆ. ತನ್ನ ಆಡಿ ಬೆಳೆದಂತಹ ತವರು ಮನೆಯನ್ನ ಬಿಟ್ಟು ಹೊರಡುವಾಗ ಆಕೆ ಆಗ್ತಕ್ಕಂಥ ಸಂಕಟ, ಆ ಸಂಕಟ ಮತ್ತೊಂದು ಮತ್ತೆ ಸಿಗುತ್ತೋ ಇಲ್ವೋ ಅಂತೇಳಿ ತಿರುಗಿ ನೋಡ್ತಕ್ಕಂತಹ ಆ ಮುಗ್ಧ ಹೆಣ್ಣುಮಗಳ ಚಿತ್ರಣವನ್ನು ಕೇವಲ 3 ಸಾಲಿನಲ್ಲಿ ಜನಪ್ರಿಯರು ಕಂಡಿದ್ದಾರೆ. ನೋಡಿ, ಈ ಹಾಡುಗಳು ಎಷ್ಟು ಕಡಿಮೆ ಸಾಲು, ಕಡಿಮೆ ಪದಗಳಲ್ಲಿ ಉತ್ಕಟವಾಗಿರ್ತಕ್ಕಂಥ ಭಾವನೆಗಳನ್ನು ಹೊರಹಾಕುವಂತಕ್ಕಂಥ ಶಕ್ತಿ ಹಾಡಿಗಿದೆ, ಆ ಸಂಗೀತಕ್ಕಿದೆ. ಆ ಸಂಗೀತದ ಶಕ್ತಿಯೇ ಅಂಥದ್ದು. ಬನ್ನಿ, ಈಗ ನಾವು ನೇರವಾಗಿ ಹಾಡು ಎಷ್ಟು ಖುಷಿ ಕೊಡುತ್ತಲ್ವ ಮಕ್ಕಳೇ. ನಿಮ್ಮ ಹಣದಿರೋ, ಹಾಕದಿರೋ, ಚಿಕ್ಕದಿರೋ ಮನೆಯಲ್ಲಿ ಮಾತಾಡ್ತಿರ್ತಾರೆ. ಅಂದ್ರೆ ತೀರ ಇತ್ತೀಚಿನ ಒಂದು 20-30 ವರ್ಷಗಳ ಹಿಂದೆ ಒಂದು ಚಲನಚಿತ್ರ ಇದೆ. ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರ್ತಕ್ಕಂಥ ಒಂದು ಚಿತ್ರದ ಒಂದು ಗೀತೆ. ಯಾವುದು? ಆಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವೂ ಮುಂದೆ, ಸಾಗದು ಕೆಲಸವೂ ಮುಂದೆ. ಇದಕ್ಕೊಂದು ನೀವು ಬಹುತೇಕ ಕೇಳಿದ್ರೆ ಬಂಗಾರ ಲಕ್ಷ ಅಂತ ಚಲನಚಿತ್ರ. ಆ ಹಾಡು ಎಷ್ಟೋ ಯುವಕರಲ್ಲಿ ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ಆ ಕೇಳಿ ಎಷ್ಟೋ ಜಡನಿದ್ರೆಯಲ್ಲಿದ್ದಂತಹ ಯುವಶಕ್ತಿ ಪುನಃ ಕೆಲಸದ ಕಡೆಗೆ, ಪುನಃ ಕೃಷಿಯ ಕಡೆಗೆ ಮನಸ್ಸನ್ನು ಮಾಡ್ತು ಅನ್ನೋದು ಮನೆಗಳಲ್ಲಿ ಜನಜನಿತವಾಗಿರ್ತಕ್ಕಂಥ ಒಂದು ಮಾತು. ಅಂದ್ರೆ ಆಡಿನ ಶಕ್ತಿ ಅಂತದ್ದು ನಮಗೆ ಹೇಳಿ. ಬನ್ನಿ, ಈಗ ನಮ್ಮ ಪದ್ಯವು ಅಂದರೆ ಒಂದು ಹೊಸ ಭಾವ, ಬದುಕಿಗೆ ಒಂದು ಸ್ಫೂರ್ತಿಯನ್ನು ತುಂಬಬಲ್ಲ, ಒಂದು ನಿತ್ಯ ನೂತನವಾಗಿಸಬಲ್ಲಂತಹ ಹಾಡನ್ನ ಹಾಡಬೇಕು. ಆ ಹಾಡು ಹೇಗಿರಬೇಕು ಅಂದ್ರೆ ಭೂಮಿ ಆಕಾಶಕ್ಕೂ ಅದರ ಪ್ರತಿಧ್ವನಿ ಮಾರ್ಧನಿಗಳು ಹೇಳಬೇಕು ಎಂಬುದೇ ಪ್ರಸ್ತುತ ಗೀತೆಯ ಆಶಯ. ಸರಳ ಹೇಳ, ನಾವು ಹೊಸ ಹಾಡು ಮಾಡಬೇಕು. ಆ ಹಾಡು ಹೇಗಿರಬೇಕು? ಭೂಮಿ ಆಕಾಶಗಳಿಗೆ ಪ್ರತಿಧ್ವನಿಯಾಗಿಸುವ, ಅಂದ್ರೆ ಭೂಮಿಯಲ್ಲಿ ಆಕಾಶದಲ್ಲಿ ಅದರ ಪ್ರತಿಧ್ವನಿ ಮಾರ್ಧನಿಗಳು ಹೇಳ್ತಕ್ಕಂತಹ ಹಾಡನ್ನ ಹಾಡಬೇಕು. ವೀರದ ಮೇಲೆ ಹಾಡನ್ನ ಹಾಡಿ ಜಗತ್ತಿನ ಅಂಧಾಕಾರವನ್ನ, ಔಟೆಗಳನ್ನ ಕಿತ್ತೊಗಿತಕ್ಕಂತಹ ಹಾಡನ್ನ ಹಾಡಬೇಕು ಅನ್ನೋದೇ ಪ್ರಸ್ತುತ ಕವಿತೆಯ ಆಶಯ. ಹೌದಾ? ಈಗ ನಮ್ಮ ಈ ಹೊಸ ಹಾಡು ಅನ್ನತಕ್ಕಂತಹ ಕವಿತೆ ಕರ್ತೃ ಕಯ್ಯಾರ ಕೀಯಣ್ಣ. ನಾವೇನು ಹೇಳಿ, ಕಯ್ಯಾರ ಅನ್ನತಕ್ಕಂಥದ್ದು ಕಾಸರಗೋಡಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ಆ ಜನ್ಮ ಸ್ಥಳದಲ್ಲಿ ಶ್ರೀಗಳು 1915ರಲ್ಲಿ ಜನಿಸಿದರು. ಯಾರು? ನಮ್ಮ ಕವಿ ಕಯ್ಯಾರ ಕೀಯಣ್ಣ ರೈ. ಈ ಶ್ರೀಗಳು ಮೂಲತಃ ಶಿಕ್ಷಕರು, ವೃತ್ತಿಯಲ್ಲಿ ಶಿಕ್ಷಕರು, ಜೊತೆಗೆ ಒಬ್ಬ ಪತ್ರಿಕೋದ್ಯಮಿ, ಪತ್ರಿಕಾ ವಲಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅಷ್ಟಲ್ಲದೆ ಒಬ್ಬ ಒಳ್ಳೆಯ ಸಾಹಿತಿ. ಎಲ್ಲಕ್ಕೂ ಮೇಲಾಗಿ ಸ್ವತಂತ್ರ ಹೋರಾಟಗಾರರು. ಅಲ್ಲೂ ಕೂಡ ತನ್ನ ಪಾತ್ರವನ್ನು, ತನ್ನ ಒಂದು ಕರ್ತವ್ಯವನ್ನು ಸಲ್ಲಿಸಿರ್ತಕ್ಕಂಥ ಮಹಾನ್. ಇವರ ಕೃತಿಗಳು ಮಕ್ಕಳೇ ಶ್ರೀಮುಖ, ಕವನ ಸಂಕಲನ ಶ್ರೀಮುಖ, ಮತ್ತೊಂದು ಐಕ್ಯಗಾರ.
ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಅಂತಕ್ಕಂಥದ್ದು ಒಂದು ಕೃತಿ. ನೆಕ್ಸ್ಟ್ ಗಂಧವತಿ ಅನ್ನೋ ಒಂದು 4 ಕೃತಿಗಳನ್ನ ಬರೆದಿದ್ದಾರೆ. ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ, ಕೊನೆಯದಾಗಿ ಗಂಧವತಿ. ಇವರು ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ. ಆತ್ಮಕಥೆ ಏನಪ್ಪ ಆತ್ಮಕಥೆ ಹೆಸರು? ದುಡಿತವೇ ನನ್ನ ದೇವರು, ದುಡಿತವೇ ನನ್ನ ದೇವರು ಎಂಬುದು ಇವರ ಆತ್ಮಕಥೆ. ಅಲ್ಲದೆ ಒಂದು ವೀರಾಗಿಣಿ ಅನ್ನೋ ಒಂದು ನಾಟಕ ಕೂಡ ಬರ್ತದೆ. ವೀರಾಗಿಣಿ ಅನ್ನೋ ಒಂದು ನಾಟಕ. ಮತ್ತೆ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಒಂದು 103 ಜೀವನ ಚರಿತ್ರೆ. ರತ್ನಾಕರ, ಪರಶುರಾಮ, ಕೊನೆಯ ಎ.ವಿ. ಶೆಟ್ಟಿ. ಸರಳವಾಗಿದೆ ಅವರ ಕವಿ ಪರಿಚಯ, ನೆನ್ಪಿಟ್ಕೋಬಹುದು. 1915 ಕಾಸರಗೋಡಿನ ಕೈಯಾರ. ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಹಾಗೂ ಗಂಧವತಿ ಎಂಬ ಸಂಕಲನಗಳು. ದುಡಿತವೇ ನನ್ನ ದೇವರು ಎಂಬುದು ಆತ್ಮಕಥೆ. ವಿರಾಗಿಣಿ ಎಂಬತಕ್ಕಂಥ ಒಂದು ನಾಟಕ. ರತ್ನಾಕರ, ಪರಶುರಾಮ, ಎ.ವಿ. ಶೆಟ್ಟಿ ಅನ್ನೋ ಒಂದು ಜೀವನ ಚರಿತ್ರೆಗಳ 3 ಜೀವನ ಚರಿತ್ರೆ. ಇಷ್ಟು ಶ್ರೀ ಒಂದು ಸಣ್ಣ ಪರಿಚಯ ಆಗ್ಬೋದಾ? ಇವರ ಶತಮಾನದ ಗಾನ ಅನ್ನೋದು ಒಂದು ಕೃತಿ. ಈ ಕೃತಿಯಿಂದ ಆರಿಸಿರ್ತಕ್ಕಂತಹ ಪದ್ಯವೇ ಹೊಸ ಹಾಡು. ಹೊಸ ಹಾಡು ಮಕ್ಕಳೇ, ಇಷ್ಟು ಕವಿ ಪರಿಚಯ ಅರ್ಥ ಆಯ್ತಾ? ಈಗ ಇಲ್ಲೊಂದು ಸರಳವಾಗಿ ಒಂದು 4 ಪದಗಳು ಗಮನಿಸಿ. ಕಲಕಂಠ. ಕಲಕಂಠ ಅಂದ್ರೆ ಧ್ವನಿ, ಇಂಪಾದ ಧ್ವನಿ. ತೆರೆ. ತೆರೆ ಅಂದ್ರೆ ತರಂಗ, ಅಲೆ. ತೀವ್ರ ಹರಿತವಾದ ರಭಸ. ಪದತಳ. ಪದತಳ ಅಂದ್ರೆ ಕಾಲಿನ ಕೆಳಗೆ. ಪದತಳ. ಪದ ಅಂದ್ರೆ ಪಾದ. ಪಾದದ ತಳಭಾಗ ಅಂದ್ರೆ ಕೆಳಭಾಗ, ಕಾಲಿನ ಕೆಳಗೆ. ಮೊಸರು, ಹರಳು. ನವ, ಆಕಾಶ. ಮಾರ್ದನಿ, ಪ್ರತಿಧ್ವನಿ. ಪ್ರತಿಧ್ವನಿ. ನೀವು ಒಂದು ಗುಡ್ಡದಲ್ಲೇ ಒಂದು ಎತ್ತರ ಪ್ರದೇಶದಿಂದ ನಿಂತು ಕೂಗಿರಿ, ನಿಮ್ಮ ಹೆಕೋ ಬರಲ್ಲ, ನೀವೇನು ಕೂಗ್ತಿರೋದ್ರೆ ಮರ್ದನಿಯ ಬರಲ್ಲ, ಅದಕ್ಕೆ ಮಾರ್ದನಿ, ಪ್ರತಿಧ್ವನಿ. ಕೊನೆಯಲ್ಲಿ ಹಿಮಾದ್ರಿ. ಆದ್ರಿ ಪರ್ವತ, ಹಿಮವತ್ ಪರ್ವತ, ಹಿಮದ ಪರ್ವತ. ಇಷ್ಟು ಒಂದು ಕಠಿಣ ಪದಗಳು. ಮಕ್ಕಳೇ, ನಾವು ಈಗ ಕವಿತೆಯ ಆಶಯವನ್ನು ನೋಡಿದೀವಿ, ಕವಿ ಪರಿಚಯವನ್ನು ನೋಡಿದೀವಿ, ಹಾಗೂ ಕಠಿಣ ಪದಗಳನ್ನು ನೋಡಿದೀವಿ. ನಾವು ನೇರವಾಗಿ ಪ್ರತಿಭಾಕೋಣ. ಬನ್ನಿ. ನಾನು ಆಗ್ಲೇನೆ ನಿಮ್ಮನ್ನು ಮಾತು ಹೇಳಿದೆ, ಹಾಡು ಬದುಕಿನ ಅವಿಭಾಜ್ಯ ಅಂಗ, ನಮಗೆ ಸ್ಫೂರ್ತಿ ನೀಡ್ತಕ್ಕಂಥ ಒಂದು ಚಿಲುಮೆ. ಹಾಡನ್ನ ಹಾಡದೇ ಇರತಕ್ಕಂಥವರೇ ಇಲ್ಲ, ಅಥವಾ ಹಾಡದೇ ಇದ್ರು ನಾನು ಹಾಡನ್ನ ಕೇಳೋದೇ ಇಲ್ಲ ಅಂತಕ್ಕಂಥ ಜೀವಿನ ಕಾಣಕ್ಕೆ ಸಾಧ್ಯ ಇಲ್ಲ. ಪ್ರತಿ ಜೀವಿಗೂ ಹಾಡು ಅಂದ್ರೆ ಪ್ರಿಯ. ಮನೇಲಿ ಒಬ್ಬೊಬ್ಬರೇ ಇರ್ತೀರಿ, ಒಬ್ಬೊಬ್ಬರಿಂದ ನೋಡ್ರಿ ಬೈಕು, ಭಯವನ್ನ ಮರೆಮಾಚಕ್ಕೂ ಸುಮ್ಮನೆ ಅಂತ ನಾವು ಮಾತಾಡ್ತೀವಿ. ಒಂದು ವಿಷಯ ಆಗ್ತಿರ್ತೀವಿ, ಅದೊಂದು ಕಂತಲ್ಲಿ ಒಂದು ಸೈಕಲ್ ಹೊಡ್ಕೊಂಡು ಹೋಗ್ತಿರ್ತೀರ ಅಂತ ಇಟ್ಕೊಳ್ಳಿ, ಸುಮ್ಮನೆ ವಿಷಯ ಹಾಕೋದು, ಒಬ್ಬನೇ ಹಾಡೋದು ಎಲ್ಲ ಮಾಡ್ತೀವಿ. ಅಂದರೆ ಹಾಡು ನಮ್ಮ ಬದುಕಿನಲ್ಲಿ ಆಸವತ್ತಾಗಿದೆ. ದೊಡ್ಡವರು ಹಾಡು ಹೇಳ್ತಾರೆ, ಚಿಕ್ಕವರು ಹಾಡು ಹೇಳ್ತಾರೆ. ಹಾಡು ಹೇಳಿದವರು ಒಂದು ವಿಷಯ ಹಾಕೋದ್ರ ಮೂಲಕ ಮನಸ್ಸಲ್ಲಿ ಖುಷಿ ಪಡ್ತಾರೆ. ಆಗ್ಬೋದಾ? ಬನ್ನಿ ಮಕ್ಕಳೇ. ಪದ್ಯ ಹೊಸ ಹಾಡು. ಕವಿ ಕೈಯಾರ ಕಿರಣರೆ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿಲೇ ಹಾಡು. ಒಂದು ಹಕ್ಕಿಗಳ ದನಿ ಅಂದ್ರೆ ಹಿಂಪಾದಂತ ರಾಗ, ನೀರು ಬೀಳ್ತಕ್ಕಂಥ ಜುಳು ನಾದ, ನೀರು ರಭಸುವ ಹೋಗ್ತಿರ್ತಕ್ಕಂತಹ ಒಂದು ವೇಗದ ಧ್ವನಿ, ಎಲ್ಲವೂ ಕೂಡ ಹಾಡಿಗೆ ಪ್ರೇರಕ. ಜಾನಕಿ, ಶ್ರೀನಿವಾಸ ಮೂರ್ತಿ, ವೈದೇಹಿ ಅಂತಕ್ಕಂಥ ಕುರಿಗಳ ಮಂದೆ ಬರುತ್ತಲ್ಲ, ಆ ಹಿಂಡಿನಲ್ಲಿ ಹೆಜ್ಜೆ ಸಪ್ಪಳ ಇರುತ್ತಲ್ಲ, ಅದು ಕೂಡ ಒಂದು ಹಾಡು. ದನದ ಕೊರಳ ಕಟ್ಟಿರ್ತಕ್ಕಂಥ ಗಂಟೆಯೂ ಒಂದು ಹಾಡು. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಯ ಸುಂದರ ಮಾಧ್ಯಮ, ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಜಾತಿ, ಕುಲ, ಧರ್ಮ, ಮತ ಎಲ್ಲ ವ್ಯಾಪ್ತಿಯನ್ನ, ಎಲ್ಲ ಗಡಿಗಳನ್ನು ದಾಟಿ ಹೋಗಿರ್ತಕ್ಕಂಥದ್ದು ಹಾಡು.
ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಸ್ಫೂರ್ತಿ ನೀಡತಕ್ಕಂಥದ್ದು ಹಾಡು. ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನು ಬದಲಿಸುವ ಶಕ್ತಿ ಹಾಡಿದೆ. ಆಗಲೇ ಹೇಳಿದ್ದೀನಿ, ಬದುಕಿಗೆ ಒಂದು ಹೊಸ ಆಯಾಮವನ್ನು ಕೊಡುವ, ಹೊಸ ತಿರುವನ್ನು ಕೊಡುವ ಶಕ್ತಿ ಹಾಡಿದೆ. ಒಬ್ಬ ಮುಗ್ಧನನ್ನ, ಒಬ್ಬ ವಿದ್ಯೆ ಶಾಲೆ ಮೆಟ್ಟಿನ ಹತ್ತದೇ ಇರತಕ್ಕಂಥವ್ರನ್ನ ಒಂದು ನಾಟಕದ ಹಾಡು ಬದಲಾಯಿಸಿದ್ದಾರೆ. ಹಳ್ಳಿಗಳಲ್ಲಿ ಹಿಂದೆ ರಾಮಾಯಣ ಮಹಾಭಾರತ ಹಾಡುಗಳನ್ನು ಆಡ್ತಾರೆ, ನಾಟಕಗಳನ್ನು ಆಡ್ತಾರೆ. ಅಲ್ಲಿ ಬರ್ತಕ್ಕಂಥ ಕಂದಪದ್ಯಗಳು ಎಷ್ಟೋ ಅಕ್ಷರವೇ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಬಾಯಿಲೆ ನಡೀತಾ ಇತ್ತು ಆ ಕಂದಗಳು. ಅವನು ತನ್ನ ದಿನದ ಬದುಕಿನಲ್ಲಿ ಶ್ರಮವಾದಾಗ, ಬೇಸರವಾದಾಗ, ತನ್ನ ಆಸಕ್ತಿಯನ್ನು ಕಳೆದುಕೊಳ್ಳುವಾಗ ಆ ಹಾಡುಗಳನ್ನ ಹೇಳ್ಕೊಳ್ತಾ ಇದ್ದ, ಅವುಗಳನ್ನ ಗುರುಗ್ತಾ ಇದ್ದ, ಅದ್ರ ಮೂಲಕ ಖುಷಿನ ಕಾಣ್ತಾ ಇದ್ದ. ಈಗ ಅರ್ಥ ಆಗ್ತಿದೆ ನಿಮಗೆ? ಹಾಡು ಎಂತಹ ಜನಪ್ರಿಯವಾಗಿರ್ತಕ್ಕಂಥ ಒಂದು ಅಭಿವ್ಯಕ್ತಿಗಳು ಹೊರ ಆಗ್ತಕ್ಕಂಥ ಒಂದು ಸಾಧನ, ಒಂದು ಮಾಧ್ಯಮ. ಬನ್ನಿ, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರ ಧ್ವನಿ ಏರಬೇಕು. ಪುಸ್ತಕವೊಮ್ಮೆ ನೋಡ್ಕೊಳ್ಳಿ. ಈ 4 ಸಾಲುಗಳನ್ನು ಇನ್ನೊಮ್ಮೆ ಹೇಳ್ತೀನಿ, ಅದರ ಅರ್ಥವನ್ನು ತಿಳ್ಕೊಂಡು ಮುಂದೆ ಹೋಗೋಣ. ನವಭಾವ ನವಜೀವ ನವ ಶಕ್ತಿ ತುಂಬಿಸುವ, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ಗಂಭೀರ ವೀರ ಧ್ವನಿಗೆ ಇರಬೇಕು. ಮಕ್ಕಳೇ, ಇದರ ಅರ್ಥ ಮಾಡ್ಕೊಳ್ಳಿ. ನವಭಾವ, ನವ ಹೊಸ ಹೊಸ ಭಾವನೆಗಳನ್ನು ಸೃಷ್ಟಿಸುವ, ನವಜೀವವನ್ನು ಸೃಜಿಸುವ, ಶೋಧಿಸುವ, ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ಅಂತ ಹಾಡನ್ನ ಒಮ್ಮೆ ಹಾಡಬೇಕು. ಆ ಹಾಡು ಹೇಗಿರಬೇಕು? ಬದುಕಿನ ಗಂಭೀರ ಭಾವನೆಗಳ ತೆರಮಸಗಿ. ಗಂಭೀರ ಭಾವನೆಗಳು ಅಂದ್ರೆ ನಮ್ಮನ್ನು ಆವರಿಸಿರುವ ಭಯ, ಅಥವಾ ನಮ್ಮಲ್ಲಿ ಅಡಕವಾಗಿರ್ತಕ್ಕಂಥ ರಾಗ ದ್ವೇಷ, ಇವುಗಳ ತೆರೆಮಸಗಿ, ತೆರೆ ತರಂಗಗಳು, ಹಲಗಳು ಎಲ್ಲವೂ ಹಿಮ್ಮೆಟ್ಟಿ, ಎಲ್ಲವೂ ಕೂಡ ವೀರ ಧ್ವನಿ, ಭಯವನ್ನ ಹಿಮ್ಮೆಟ್ಟಿ ಓಡಿಸುವ ಒಂದು ವೀರ ಧ್ವನಿಯ ಹಾಡು ಅದಾಗಿರಬೇಕು. ಅಂತ ಹಾಡನ್ನ ನಾವೊಮ್ಮೆ ಹಾಡಬೇಕು. ಕಲ್ಪಿಸ್ಕೊಳ್ಳಿ. ಹೊಸ ಭಾವ, ಹೊಸ ಜೀವ, ಹೊಸ ಶಕ್ತಿ ತುಂಬಿಸತಕ್ಕಂತಹ ಚೈತನ್ಯ ಸ್ಫೂರ್ತಿಯಾದಂತಹ ಹಾಡನ್ನ ನಾವು ಹಾಡಬೇಕು. ಆ ಹಾಡು ನಮ್ಮಗಳಲ್ಲಿ ಆವರಿಸಿರುವ ರಾಗ ದ್ವೇಷ ಭಯಗಳನ್ನ ಕಿತ್ತೊಗೆದು ನಮ್ಮಲ್ಲಿ ಒಂದು ವೀರ ಧ್ವನಿಯಾಗ್ತಕ್ಕಂಥ ಹಾಡನ್ನ ನಾವು ಹಾಡಬೇಕು. ಎರಡನೇದಾಗಿ, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಹುಡುಗಬೇಕು. ಮಕ್ಕಳೇ, ಜಾತಿ ಕುಲ ಅದು ಬೇರೆ, ಜಾತಿ ಬಂದ್ರೆ ಕುಲ ಅದು ಬಂದರೆ, ಮತ ಬೇರೆ ಇಲ್ಲ, ಧರ್ಮ ಬೇರೆ ಇಲ್ಲ. ಮತ ಧರ್ಮ ಅಂತ ಎದ್ದು ಬರ್ತದೆ. ಜಾತಿ ಕುಲ ಮತ ಧರ್ಮಗಳ ಪಾಶ, ಪಾಶ ಅಂದ್ರೆ ಕುಣಿಕೆ, ನೇಣಿನ ಕುಣಿಕೆ ಅಂತಿಲ್ಲ, ಪಾಶ ಹಗ್ಗ ಕುಣಿಕೆ. ಆ ಪಾಶವನ್ನು ಕಡಿದೊಗೆದು ಕಿತ್ತೊಗೆದು ನಮ್ಮಲ್ಲಿ ವ್ಯಾಪಿಸಿರ್ತಕ್ಕಂತಹ ಜಾತಿ ಧರ್ಮಗಳ ಬೇಲಿಯನ್ನ ಕಿತ್ತೊಗೆದು ಎದೆ ಹಿಗ್ಗಿ ಹಾಡಬೇಕು. ಎದೆ ಹಿಗ್ಗಿ ಅಂದ್ರೆ ಮಕ್ಕಳೇ, ಈ ಅಟೆನ್ಷನ್ ಅಂತ ನಮ್ಮ ಈ ಭಾಷೆ ನಿಮಗೆ ಆ ಎದೆ ಹಿಗ್ಗಿ ಸ್ಟಿಫ್ ನಿಮ್ಕೊಳ್ಳಿ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ನಿಮಗೆ ಸ್ಫೂರ್ತಿ, ಒಂದು ಚೈತನ್ಯ, ಒಂದು ನುಗ್ಗತಕ್ಕಂತಹ ಉತ್ಸಾಹ, ಅಂತ ಒಂದು ಉತ್ಸಾಹ ತುಂಬತಕ್ಕಂಥ ಹಾಡನ್ನ ನೀವು ಹಾಡಬೇಕು. ಆ ಹಾಡು ಎಲ್ಲ ಕಟ್ಟುಪಾಡುಗಳನ್ನ ಕಿತ್ತೊಗೆಯಬೇಕು. ಅಂತ ಶಕ್ತಿ ತುಂಬಿರುವ ಹಾಡನ್ನ ನಾವು ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಈ 4 ಯುಗಗಳ ಏಕಾಗ್ರಮಿ ದ್ವಾಪರ ತೀರ್ಥ ಈ ಕಲಿಯುಗದಲ್ಲಿ ನಾವಿದ್ದೀವಿ. ಆ ಯುಗಗಳ ಆಚೆಗೂ ಬಿಡಬೇಕು. ಆ ಹಾಡಿನ ಗುಡುಗು, ಆ ಸಿಡಿಲು ಹೇಗಿರಬೇಕು? ಅದರ ಧ್ವನಿ ಅಂದ್ರೆ ಆ ಎತ್ತರ ಧ್ವನಿ 4 ಯುಗಗಳ ಆಚೆಗೂ ಕೂಡ ಗುನುಗುವಂತಿರಬೇಕು ಆ ಹಾಡು. ಒಂದು ವೀರ ಧ್ವನಿಯ, ಶೌರ್ಯ ಧ್ವನಿಯ ಹಾಡ್ತಕ್ಕಂಥ ಹಾಡು 4 ಯುಗಗಳಲ್ಲೂ ಕೂಡ ಮಾರ್ಧನಿಯಾಗಿ ಪ್ರತಿಧ್ವನಿಯಾಗಿ ನಿಲ್ತಕ್ಕಂಥ ಶಕ್ತಿ
ಆವರಿಸುವ ಕತ್ತಲೆ ಅಜ್ಞಾನ ಎಂಬ ಭಯವನ್ನ ಕಿತ್ತುಗಿರ್ತಕ್ಕಂತಹ, ಒಡದೋಡಿಸುವಂತಹ, ಹಿಮ್ಮೆಟ್ಟಿಸುವಂತಹ ಗುಡುಗಿನ ಸಿಡಿಲಿನ ಹಾಡನ್ನು ನಾವು ಹಾಡಬೇಕು. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರಸಿದರು. ಗಂಡೆದೆ ಸಿಂಹ ಗರ್ಜನೆ, ಆ ಗಂಡೆದೆಯ ಗರ್ಜನೆಗೆ 33 ಕೋಟಿ ಅಂದ್ರೆ 33 ಕೋಟಿ ಅರ್ಥ ಮಾಡ್ತಾರೆ. 3 ಕೋಟಿ 3 ಕೋಟಿ 33 ಕೋಟಿ ಅಂದ್ರೆ ಈ ಕವಿತೆಯ ರಚನೆ ಕಾಲದಲ್ಲಿ ದೇಶದ ಜನಸಂಖ್ಯೆ 33 ಕೋಟಿ ಇತ್ತು ಅನ್ನೋ ಭಾವ. ಕಲಕಂಠ ಇಂಪಾದ ಧ್ವನಿ, ಅಷ್ಟೇ ಬರಲಿಲ್ಲ. ಕಲಕಂಠ ಇಂಪಾದ ಅಷ್ಟೂ ಜನರ ಧ್ವನಿ ಒಟ್ಟುಗೂಡಿ ಸಿಂಹ ಗರ್ಜನೆಯಾಗಿ, ಗಂಡೆದೆಯ ಗರ್ಜನೆಯಾಗಿ ಆ ಹಾಡು ಹೊರಹೊಮ್ಮಬೇಕು. ಆ ಹಾಡು ಎಲ್ಲೆಲ್ಲಿ ವ್ಯಾಪಿಸಬೇಕು ಅಂದ್ರೆ ಭೂಮಿಯಾಂತರಾಳದಲ್ಲಿ, ನವಚಕ್ರ ಗೋಳದಲ್ಲಿ ಮಾರ್ಧನಿಗಳು ಹೇಳಿದೆ. ಸರಿ ಅಂತ ಬಂದ್ರಿ ಮಕ್ಕಳೇ, ನಮ್ಮ ಇಡೀ ಈ ತರಗತಿಯಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳೆಲ್ಲ ಸೇರಿ ಒಮ್ಮೆ ಗರ್ಜಿಸಿ ಸಾಕು, ಈ ಆಸ್ಪಾಸಿನ ಜನವೆಲ್ಲ ಓಡಿ ಬರ್ತಕ್ಕಂಥ ಶಕ್ತಿ ನಿಮಗೆ. ಹಾಗೆ 33 ಕೋಟಿ ಜನಸಂಖ್ಯೆಯ ಧ್ವನಿ ಒಟ್ಟುಗೂಡಿ ಗಂಡನೆಯಿಂದ ಗರ್ಜಿಸಿದಾಗ, ಸಿಂಹದಂತೆ ಗರ್ಜಿಸಿದಾಗ ಆ ಹಾಡು ಎಲ್ಲಿ ತುದಿಯಲ್ಲಿ ನಿಂತು ಅಂತ ಒಂದು ಗರ್ಜನೆ ತುಂಬಿರುವ ಹಾಡನ್ನ ಹಾಡಿದಾಗ ಹಾಡು ಭೂಮಿ ಅಂತರಾಳದಲ್ಲಿ, ನವಚಕ್ರ ಗೋಳದಲ್ಲಿ, ಭೂಮಿ ಅದರ ಕೆಳಗೆ ಒಳಹೊಕ್ಕು, ತದನಂತರ ನವ ಆಕಾಶ ಅದರ ಚಕ್ರ ಗೋಳದಲ್ಲಿ, ಒಟ್ಟಾರೆ ಭೂಮಿ ಅಂತರಾಳದಲ್ಲಿ ಆ ಹಾಡು ಪ್ರತಿಧ್ವನಿಯಾಗಿ, ಮರುಧ್ವನಿಯಾಗಿ, ಮಾರ್ಧನಿಯಾಗಿ ಹೊರಹೊಮ್ಮಬೇಕು. ಅಂತ ಹಾಡನ್ನ ಒಮ್ಮೆ ಹಾಡಬೇಕು. ತದನಂತರ ಜಡ ನಿದ್ರೆ ಸಿಡಿದಂತ ವೀರಟ್ಟಾಸದಲ್ಲಿ, ಜಡ ನಿದ್ರೆ, ಜಡ ಅಂದ್ರೆ ಸ್ಥಿರವಾಗಿ ನಿಂತಿರ್ತಕ್ಕಂಥ, ಸ್ಥಿರವಾಗಿರ್ತಕ್ಕಂಥ, ಜಟಿಲವಾಗಿರ್ತಕ್ಕಂಥ, ಗಾಢವಾದ ನಿದ್ರೆಯಲ್ಲಿ ಇರ್ತಕ್ಕಂಥ ಜಡ ನಿದ್ರೆ. ಸಿಡಿದೆದ್ರ ವೀರಟ್ಟಾಸದಲ್ಲಿ ಆ ಹಾಡು ಪ್ರತಿಯೊಬ್ಬರನ್ನು ಕೂಡ ಸೋಮಾರಿ, ದರಿದ್ರತೆ, ದಾರಿದ್ರ್ಯದಿಂದ ಎಚ್ಚರಿಸತಕ್ಕಂತಹ ವೀರಟ್ಟಾಸದಲ್ಲಿ ಬಾನು ಭೂಮಿ, ಭೂಮಿ ಭೂಮಿ ಬಾನು ಆಕಾಶ ಇವು ಪ್ರಕಾಶಮಾನವಾಗಿ, ಕಾಂತಿಕವಾಗಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ, ಪದತಳ ಗತಿಯಲ್ಲಿ ಕ್ರಾಂತಿ ಕಿಡಿಕಿರಬೇಕು. ಮಕ್ಕಳೇ, ನಮ್ಮ ದರಿದ್ರತನ, ಜಡನಿದ್ರೆ, ಸೋಮಾರಿತನ ಎಲ್ಲ ತೊಲಗಿ ಆ ವೀರಾಟ್ಟಾಸದಿಂದ ನಾವೆಲ್ಲ ಹಾಡನ್ನ ಹಾಡಿದಾಗ ಆಕಾಶ ಭೂಮಿಗಳು ಕಾಂತಿಯಾಗಿ ಪ್ರಕಾಶಮಾನವಾಗಿ ಬೆಳಗಬೇಕು. ಅಷ್ಟೇ ಅಲ್ಲದೆ ನಡೆ ನುಡಿಗಳೆಡೆಯಲ್ಲಿ, ಪದತಳ ಅಂದ್ರೆ ನಾವಿಡುವ ಪ್ರತಿ ಹೆಜ್ಜೆಯಲ್ಲಿ ಕ್ರಾಂತಿಯ ಕಿಡಿ. ಸ್ವತಂತ್ರ ಹೋರಾಟದಲ್ಲಿ, ಕರ್ನಾಟಕ ಏಕೀಕರಣದಲ್ಲಿ ಜನರ ಹೋರಾಟದ ಮನೋಭಾವನೆ ಹೇಗಿತ್ತು ಅಂತ ಇದೇ ಗಂಡಿದೆ ಗರ್ಜನೆ. ಈ ಗರ್ಜನೆಗೆ ಆ ಒಕ್ಕೂಟಿ ಎಲ್ಲರೂ ಐಕ್ಯ ಭಾವದಿಂದ ಗರ್ಜಿಸಿದರೆ ಆ ಶತ್ರುಗಳು ನಮ್ಮನ್ನು ಪರಕೀರು, ನಮ್ಮನ್ನು ಬಿಟ್ಟು ತೊಲಗಿತ್ತು. ಅಂತ ಕ್ರಾಂತಿಯ ಕಿಡಿ ನಮ್ಮ ಹೆಜ್ಜೆಯನ್ನು ಕಂಡಬರಬೇಕು. ಅದು ಬಾನ ಮತ್ತು ಭೂಮಿಗಳನ್ನ ಬೆಳಗ್ತಕ್ಕಂಥ ಬೆಳಕಾಗಬೇಕು. ಆ ಬೆಳಗನ್ನು ಸೃಷ್ಟಿಸ್ತಕ್ಕಂಥ ಹಾಡನ್ನ ನಾವು ಹಾಡಬೇಕು. ಜಯ ಜನನಿ ಅಂದ್ರೆ ಜನ್ಮದಾತೆ ಭಾರತ ಮಾತೆ, ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಇದೋ ಮೊದಲು ಇನ್ನಿಲ್ಲ ಮುಗಿದುದು ಅಂದಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಮಕ್ಕಳೇ, ಕೊನೆದ ಒಂದ್ಸರಿ ಕೇಳಿಸ್ತೀನಿ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ತಾಯಿ, ನಮಗೆ ಜನ್ಮ ಕೊಟ್ಟಂತ ಭಾರತ ಮಾತೆ, ಇಂಥ ಹಾಡನ್ನ ನಾವು ಸೃಷ್ಟಿಸಿದ್ದೀವಿ. ಈ ಹಾಡಿನ ಒಂದು ಧ್ವನಿ ಗಗನಕ್ಕೆ, ಭೂಮಿಯಲ್ಲಿ, ದಶ ದಿಕ್ಕುಗಳಲ್ಲೂ ಕೂಡ ಒಂದು ಹೋರಾಟದ ಕಹಳೆಯಾಗಿ, ಶಕ್ತಿತ ಚೈತನ್ಯವಾಗಿ ಹೊರಹೊಮ್ಮುತ್ತಾ ಇದೆ. ಇದನ್ನು ಶಿರವೆತ್ತಿ ಕೇಳಿ ನೋಡು. ಇದೋ ಮುಂದಿನ, ಇದು ಹಿಂದೆಯೂ ಇಲ್ಲ, ಮುಂದೆಯೂ ಇಲ್ಲ. ಮುಗಿದ ದನ್ನಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಆ ಹಳೆಯ ಕೊಳೆ ಕಿತ್ತೊಯ್ತು. ಇದೇನಿದು ಹೊಸ ಹಾಡು, ಹೊಸ ಸೃಷ್ಟಿಯ ಹಾಡು. ಈ ಹಾಡನ್ನು ಒಮ್ಮೆ ಕೇಳಿ ನೋಡು, ನಮಗೆ ಆಶೀರ್ವದಿಸು.
ಇಂಥ ಹಾಡು ಇಂದು ಇಲ್ಲ ಮುಂದೆ ಇಲ್ಲ, ಒಂದೇ ಹಾಡು, ಯುಗ ಯುಗಗಳಲ್ಲೇ ದಾಟಿರ್ತಕ್ಕಂಥ ಹಾಡು, ವೀರ ಧ್ವನಿಯ ಹಾಡು. ಇದನ್ನೊಮ್ಮೆ ಶಿರವೆತ್ತಿ ಕೇಳಿ ನೋಡಿ ನಮ್ಮನ್ನು ಆಶೀರ್ವದಿಸಿ. ಇಷ್ಟು ಈ ಒಂದು ಪದ್ಯ. ಒಟ್ಟಾರೆಯಾಗಿ ಹಾಡುವುದು ನಮಗೆ ಶಕ್ತಿಯನ್ನ, ಉತ್ಸಾಹವನ್ನ, ಸ್ಫೂರ್ತಿಯನ್ನ ತುಂಬಿಕೊಡುವ ಹಾಡಾಗಿರಬೇಕು. ಅದರಲ್ಲಿ ಈ ಕವಿತೆಗೆ ಏನಿದೆಯಪ್ಪ ಅಂದರೆ ನಮ್ಮನ್ನು ಆವರಿಸಿರ್ತಕ್ಕಂತಹ ಭಯ, ಅಜ್ಞಾನ, ಮೌಢ್ಯ ಎಲ್ಲವೂ ಈ ಮೆಟ್ಟಿ ಅಲ್ಲೆಲ್ಲ ಶಕ್ತಿಯ ಒಂದು ವೀರತೆಯ ಒಂದು ಉತ್ಸಾಹದ ಕಹಳೆಯನ್ನು ತುಂಬತಕ್ಕಂತಹ ಹಾಡು ಅದಾಗಬೇಕು. ಅಂತ ಹಾಡನ್ನು ಹಾಡಬೇಕು. ಆ ಹಾಡು ಇಡೀ ಭೂಮಿ ಆಕಾಶದಲ್ಲೆಲ್ಲ ಪ್ರತಿಧ್ವನಿಯಾಗಿ ಒಳಗಬೇಕು. ಅದರ ಬೆಳಕಿನಲ್ಲಿ, ಆ ಜ್ಞಾನದ ಬೆಳಕಿನಲ್ಲಿ ನಮ್ಮ ಒಂದು ಮುಂದಿನ ದಾರಿ ಕಾಣಬೇಕು ಅನ್ನೋದೇ ಪ್ರಸ್ತುತ ಕವಿತೆಯ ಆಶಯ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಸಾಕು. ಈಗ ಒಂದೆರಡು ಮನೆ ಕೆಲಸವನ್ನು ಮಾಡಿ. ಮಕ್ಕಳೇ ಒಂದೇ ಒಂದು ಸಾಕು. ಇದರ ಕವಿ ಪರಿಚಯವನ್ನ ಬರ್ಕೊಂಬನ್ನಿ. ಯಾವುದು ಕೈಯಾರ ಕವಿ ಪರಿಚಯ ಹಾಗೂ ಒಂದು ಎಂಟತ್ವವಾಗಿದೆ. ಒಂದೇ ಒಂದು ಪ್ರಶ್ನೆ. ವಸಹಾಳು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಮಕ್ಕಳೇ, ಕೈಯಾರ ಕಿಯಣ್ಣರವರ ಕವಿ ಪರಿಚಯ ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ವಸಹಾಳು ಈ ಪದ್ಯದ ಸಾರಾಂಶ ನಿಮ್ಮ ಆಡು ಮಾತುಗಳಲ್ಲೇ ಬರಿತಕ್ಕಂಥ ಪ್ರಯತ್ನ ಆಗೋದಾ? ಇಷ್ಟು ಮನೆ ಕೆಲಸ. ಮಕ್ಕಳೇ, ಈ ತರಗತಿಯಲ್ಲಿ ಒಂದೇ ಒಂದು ವ್ಯಾಕರಣಾಂಶವನ್ನು ಗಮನಿಸಿ. ಒಂದೇ ಒಂದು ವ್ಯಾಕರಣಾಂಶ ಏನಪ್ಪ? ಅಲಂಕಾರ. ಪರಿಚಯ ಮಾಡಿಸಿ. ಅಲಂಕಾರ ಅಂದ್ರೆ ಸಾಮಾನ್ಯ ಮಾತುಗಳಲ್ಲಿ ಏನಂತ? ಶೃಂಗಾರ. ಮೇಕಪ್ ಅಂದ್ರೆ ಶೃಂಗಾರ, ಒಂದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಅಥವಾ ಸೌಂದರ್ಯಕ್ಕೆ ಒಂದು ಬೆರಗನ್ನು ಉಂಟು ಮಾಡ್ತಕ್ಕಂಥದ್ದೇ ಅಲಂಕಾರ. ಈ ಕಾವ್ಯದಲ್ಲಿ ಒಂದು ಕಾವ್ಯದ ಕವಿತೆಯಲ್ಲಿ ಅಲಂಕಾರ ಏನಪ್ಪ? ಅಲಂಕಾರ ಏನಪ್ಪ ಅಂದ್ರೆ ಕಾವ್ಯ, ಒಂದು ಕವಿತೆ, ಒಂದು ಬರವಣಿಗೆ ಹೆಚ್ಚು ಸುಂದರವಾಗಿ ಕಾಣಲು ಅಥವಾ ಕೇಳಲು ಬಳಸುವ, ಕಾವ್ಯವು ಹೆಚ್ಚು ಸುಂದರವಾಗಿ ಕಾಣಲು ಬಳಸುವ ಶಬ್ದ, ಅರ್ಥಗಳೇ ಅಲಂಕಾರ. ಶಬ್ದಾರ್ಥ. ಶಬ್ದಾರ್ಥ ಮಕ್ಕಳೇ, ಅಲಂಕಾರ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಶೃಂಗಾರ, ಸೌಂದರ್ಯ, ಮೆರಗನ್ನುವುದೇ ಅಲಂಕಾರ. ಈ ಅಲಂಕಾರ ಏನಪ್ಪ ಅಂದ್ರೆ ನಾವು ಬರೀತಕ್ಕಂಥ ಒಂದು ಬರವಣಿಗೆ ಹೆಚ್ಚು ನೋಡಕ್ಕೆ ಚೆನ್ನಾಗಿ ಕಾಣಲು, ಕೇಳಲು ಬಳಸುವ ಶಬ್ದ. ಮಕ್ಕಳೇ, ನಾವು ಈ ತರಗತಿಯಲ್ಲಿ ಒಂದು ವ್ಯಾಕರಣಾಂಶವನ್ನ ತಿಳ್ಕೊಳ್ಳೋಣ. ವ್ಯಾಕರಣಾಂಶದಲ್ಲಿ ಇದೇ ಪದ್ಯದ ಕೊನೆಯಲ್ಲಿರ್ತಕ್ಕಂತಹ ವ್ಯಾಕರಣಾಂಶ ಅಲಂಕಾರ. ಏನು? ಅಲಂಕಾರ. ಸಾಮಾನ್ಯವಾಗಿ ನಾವು ಏನು ಅಲಂಕಾರ ಅಂತ ಕರಿತೀವಿ? ಯಾವುದಕ್ಕೆ ಅಲಂಕಾರ ಅಂತ ಕರಿತೀವಿ? ಶೃಂಗಾರವನ್ನು ಅಲಂಕಾರ, ಸೌಂದರ್ಯದ ಲೇಪನಗಳನ್ನು ಅಲಂಕಾರ ಅಂತ ಕರಿತೀವಿ. ಸಾಮಾನ್ಯ ಮೇಕಪ್ ಅಂತ ಕರಿತೀವಲ್ಪ, ಆ ಮೇಕಪ್ ಅಂದ್ರೆ ಏನಪ್ಪ ಅಂದ್ರೆ ಅಲಂಕಾರ. ಇದು ನಾವು ನೀವು ಬಳಸ್ತಕ್ಕಂತಹ ಪದ. ಸಾಹಿತ್ಯದಲ್ಲಿ ಅಲಂಕಾರ ಅಂದ್ರೆ ಏನು? ಸಾಹಿತ್ಯದಲ್ಲಿ ಅಲಂಕಾರ ಅಂದ್ರೆ
ಕವಿತೆ, ಕಾವ್ಯ, ಬರವಣಿಗೆ ಇತ್ಯಾದಿ. ಇನ್ನ ಸಾಹಿತ್ಯ. ಈ ಕವಿತೆ, ಕಾವ್ಯದಲ್ಲಿ ಅಥವಾ ಪದ್ಯದಲ್ಲಿ, ಹಾಡಿನಲ್ಲಿ, ಗದ್ಯದಲ್ಲಿ ಒಟ್ಟಾರೆ ಆ ಬರಹ ಹೆಚ್ಚು ಕೇಳಕ್ಕೆ, ನೋಡಕ್ಕೆ ಸೊಗಸಾಗಿ ಕಾಣುವುದು. ಅಂದ್ರೆ ಕೇಳುವಿಕೆಗೆ, ಆಲಿಸುವಿಕೆಗೆ ಅಥವಾ ನೋಡಲು, ಓದಲು, ಬರೆಯಲು ಒಂದು ರೀತಿ ಸೊಗಸಾಗಿದ್ರೆ, ಬರವಣಿಗೆ ಒಂದು ರೀತಿ ಔಚಿತ್ಯಪೂರ್ಣವಾಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಅಲಂಕಾರಿತ ವಾಕ್ಯ ಅಂತ ಕರಿತೀವಿ. ಉದಾಹರಣೆಗೆ, ಅವನು ಸುಂದರವಾಗಿ ಕಾಣುತ್ತಾನೆ. ಒಂದು ಸಾಮಾನ್ಯ, ನೀವು ಯಾರ ಕೂಡ ಅವನು ಸುಂದರವಾಗಿ ಕಾಣುತ್ತಾನೆ. ಈ ವಾಕ್ಯದಲ್ಲಿ ಏನಾರ ಇದೆಯೇ? ಈ ವಾಕ್ಯದಲ್ಲಿ ಏನಾರ ವಿಶೇಷತೆ ಇದೆಯೇ? ಸರಳ ವಾಕ್ಯ, ಅವನು ಸುಂದರವಾಗಿ ಕಾಣುತ್ತಾನೆ. ಅದೇ ವಾಕ್ಯವನ್ನು ಅವನು ಡಾಕ್ಟರ್ ರಾಜ್ಕುಮಾರ್ನಂತೆ ಕಾಣುತ್ತಾನೆ ಅಥವಾ ಅವನು ಒಬ್ಬ ಸುಂದರ ರಾಜಕುಮಾರನಂತೆ ಕಾಣುತ್ತಾನೆ ಅಂತ ಬಳಸಿದರೆ ಅದು ಕೇಳೋರಿಗೆ ಒಂದು ಖುಷಿ ಕೊಡುತ್ತೆ, ಒಂದ್ಸರಿ ಮುದ ನೀಡುತ್ತೆ. ಆ ಮುದ ನೀಡುವಿಕೆಯೇ ಅಲಂಕಾರ. ಒಂದು ಮೇಕಪ್ ಮಾಡಬೇಕು, ಶೃಂಗಾರ ಕೊಡಬೇಕು. ಯಾವುದಕ್ಕೆ? ವಾಕ್ಯಕ್ಕೆ. ಯಾವುದರ ಮೂಲಕ? ಶಬ್ದಗಳ ಮೂಲಕ, ಅರ್ಥಗಳ ಮೂಲಕ. ಶಬ್ದಗಳ ಮೂಲಕ ಅಥವಾ ಅರ್ಥಗಳ ಮೂಲಕ. ಒಂದು ಬರವಣಿಗೆಗೆ ಮೆರಗನ್ನ ಕೊಟ್ಟರೆ ಯಾವೆರಡರ ಮೂಲಕ? ಶಬ್ದಗಳ ಮೂಲಕ, ಅರ್ಥಗಳ ಮೂಲಕ. ಕಾವ್ಯಕ್ಕೆ ಸೊಗಸನ್ನುಂಟು ಮಾಡಿದರೆ ಅದೇ ಅಲಂಕಾರ. ಇನ್ನು ವಾಕ್ಯ ಉತ್ತರ ಹೇಳಬೇಕಂದ್ರೆ, ಕಾವ್ಯ ಎಂಬ ಕನ್ನಿಕೆಯು ಹೆಚ್ಚು ಹೆಚ್ಚು ಸುಂದರವಾಗಿ ಕಾಣಲು. ಕಾವ್ಯ ಕನ್ನಿಕೆಯು ಹೆಚ್ಚು ಹೆಚ್ಚು ಸುಂದರವಾಗಿ ಕಾಣಲು ಬಳಸುವ ಶಬ್ದಾರ್ಥ ವೈಚಿತ್ರ್ಯಗಳೇ ಅಲಂಕಾರ. ಮಕ್ಕಳೇ, ಈ ಅಲಂಕಾರದಲ್ಲಿ ಎರಡಿದೆ. ಅಲಂಕಾರದಲ್ಲಿ ಎಷ್ಟು ವಿಧ? ಎರಡು ವಿಧ. ಮೊದಲನೇ ಅಲಂಕಾರ ಶಬ್ದಗಳ ಮೂಲಕ ಸೊಗಸನ್ನುಂಟು ಮಾಡುವ ಶಬ್ದಾಲಂಕಾರ. ಶಬ್ದಾಲಂಕಾರ ಅಂದ್ರೆ ಇಲ್ಲಿ 10ಕ್ಕಿಂತ ಜಾಸ್ತಿ ಶಬ್ದಗಳ ಮೂಲಕ. ಅಲ್ಲಿ 3 ವಿಧಗಳು ಬರ್ತವೆ ಮಕ್ಕಳೇ. ಆ ವಿಧಗಳನ್ನು ತಿಳಿಸ್ಕೊಳ್ತೀನಿ, ಅದು ವಿಸ್ತೃತ ರೂಪವಾಗಿ ಮುಂದಿನ ಗಮನಿಸೋಣ. ಶಬ್ದಾಲಂಕಾರ ಅಂದ್ರೆ ಶಬ್ದಗಳ ಮೂಲಕ ಸೊಗಸನ್ನುಂಟು ಮಾಡುವುದು. ಬರವಣಿಗೆಗಾಗಲಿ, ಕಾವ್ಯಕ್ಕಾಗಲಿ ಶಬ್ದಗಳ ಮೂಲಕ ಸೊಗಸನ್ನುಂಟು ಮಾಡಲು ಶಬ್ದಾಲಂಕಾರ ಅಂತ ಕರೀತೀವಿ. ಈ ಶಬ್ದಾಲಂಕಾರದಲ್ಲಿ 3 ವಿಧ: ಚಿತ್ರಕವಿತ್ವ, ಯಮಕ, ಅನುಪ್ರಾಸ. ಚಿತ್ರಕವಿತ್ವ ಯಮಕ, ಅನುಪ್ರಾಸ. ಈ 3 ವಿಧಗಳನ್ನು ನಾವು ಶಬ್ದಾಲಂಕಾರದಲ್ಲಿ ಕಾಣ್ತೀವಿ. ಒಂದೊಂದು ವ್ಯಂಜನ, ಎರಡು ವ್ಯಂಜನ ಬರುತ್ತವೆಲ್ಲ ಬರುತ್ತೆ. ಈಗ ನೀವು ತಲೆ ತಿನ್ನಕ್ಕೆ ಹೋಗಲ್ಲ. ಚಿತ್ರಕವಿತ್ವ, ಯಮಕ, ಅನುಪ್ರಾಸ. ಈ ಅನುಪ್ರಾಸ 12 ವಿಧಗಳು ಬರ್ತವೆ. ಶೇಖಾನುಪ್ರಾಸ, ನೃತ್ಯಾನುಪ್ರಾಸ. ಮಕ್ಕಳೇ, ಇದು 10th ಬಂದಾಗ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮಗೆ ಸಿಗ್ತವೆ. 1 ತಪ್ಪಿನ 2 ಅಂಕಗಳು ನಿಮಗೆ ಲಭಿಸ್ತವೆ. ಇಷ್ಟು ನೆನಪಿಟ್ಕೊಳ್ಳಿ. ಅಲಂಕಾರದಲ್ಲಿ ಶಬ್ದಾಲಂಕಾರ ಅನ್ನತಕ್ಕಂಥದ್ದು ಒಂದು ವಿಧ. ಆ ಶಬ್ದಾಲಂಕಾರ ಅಂದ್ರೆ ಶಬ್ದಗಳ ಮೂಲಕ ಸೊಗಸನ್ನುಂಟು ಮಾಡುವುದು ಶಬ್ದಾಲಂಕಾರ. ಆ ಶಬ್ದಾಲಂಕಾರದಲ್ಲಿ 3 ವಿಧ: ಚಿತ್ರಕವಿತ್ವ, ಯಮಕ, ಅನುಪ್ರಾಸ ಎಂಬ 3 ವಿಧಗಳನ್ನು ನಾವು ಕಾಣಬಹುದು. ಈಗ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಎರಡನೇ ಅಲಂಕಾರ. ಯಾವುದು ಸರ್? ಅರ್ಥಾಲಂಕಾರ. ಈ ಅರ್ಥಾಲಂಕಾರದಲ್ಲಿ ಕೇಶಿರಾಜನ ಶಂತಮಣಿ ದರ್ಪಣದಲ್ಲಿ 108 ಅಲಂಕಾರಗಳನ್ನು ಹೆಸರಿಸ್ತಾರೆ. ಅರ್ಥಾಲಂಕಾರದಲ್ಲಿ ಬಗೆಗಳು ನಮಗೆ ಅರ್ಥಾಲಂಕಾರದ 108 ವಿಧಗಳು ನಮಗೆ ಪಠ್ಯದಲ್ಲಿದ್ದೇವೆ? ಇಲ್ಲ. ನಮ್ಮ ಪಠ್ಯದಲ್ಲಿ ಸಿಗ್ತಕ್ಕಂಥ ಅಲಂಕಾರಗಳು 6.
ಈ ಪ್ರೌಢ ಶಿಕ್ಷಣ ಸಂಬಂಧಪಟ್ಟಂತೆ ಇಟ್ಟಿರ್ತಕ್ಕಂಥ ಆ ಅಲಂಕಾರಗಳಿವೆ. ಅವಳ ಪರಿಚಯ ಮಾಡ್ತಾರೆ ಸರ್, ಅವಳ ಹೆಸರುಗಳನ್ನು ತಿಳಿಯೋದು. ಮೊದಲನೇದು ಉಪಮಾಲಂಕಾರ, ಎರಡನೇದು ಶಬ್ದಾಲಂಕಾರ, ಮೂರನೇದು ಉತ್ಪ್ರೇಕ್ಷಾಲಂಕಾರ, ನಾಲ್ಕು ದುಷ್ಟಾಂತಾಲಂಕಾರ, ಐದು ಅರ್ಥಾಂತರ ನ್ಯಾಸ ಅಲಂಕಾರ, ಆರು ಶ್ಲೇಷಾಲಂಕಾರ. ಮಕ್ಕಳೇ ಸುಮ್ಮನೆ ಗಮನಿಸಿ ಸಾಕು. ಮೊದಲನೇದು ಉಪಮಾಲಂಕಾರ ಅಂದ್ರೆ ಅರ್ಥಾಲಂಕಾರದಲ್ಲಿ 6 ಬಗೆಗಳನ್ನು ನಿಮಗೆ ತಿಳಿಸುವ ಪ್ರಯತ್ನ ಇತ್ತು. ಒಂದನೇದು ಉಪಮಾಲಂಕಾರ, ಎರಡನೇದು ಶಬ್ದಾಲಂಕಾರ, ಮೂರನೇದು ಉತ್ಪ್ರೇಕ್ಷಾಲಂಕಾರ, ನಾಲ್ಕು ದುಷ್ಟಾಂತಾಲಂಕಾರ, ಐದನೇದು ಅರ್ಥಾಂತರ ನ್ಯಾಸಾಲಂಕಾರ, ಆರನೇದು ಶ್ಲೇಷಾಲಂಕಾರ. ಇವನ್ನೆಲ್ಲ ನಾವು ಕಡೆ ಬರ್ಕೊಳ್ಳಿಬಿಟ್ರೆ ಈಗ ನಾವು ಈ ಮೊದಲ ಉಪಮಾಲಂಕಾರವನ್ನ ತಿಳಿಯೋ ಪ್ರಯತ್ನ ಮಾಡೋಣ. ಸರ್, ಉಪಮಾಲಂಕಾರ ಅಂದ್ರೆ ನಮಗೆ ಪರೀಕ್ಷೆಗೆ ಇದೆಯೇ? ಖಂಡಿತ ಇದೆ. ಇದಕ್ಕೆ 3 ಅಂಕಗಳು ನಿಮಗೆ ಸಿಗ್ತವೆ. ಕೆಲವು ಸಂದರ್ಭದಲ್ಲಿ 1 ಅಂಕ, ಕೆಲವು ಸಂದರ್ಭದಲ್ಲಿ 3 ಅಂಕ ನಿಮಗೆ ಸಿಗ್ಬೋದು. ಒಂದು ಸಂದರ್ಭದಲ್ಲಿ 3+1 4 ಅಂಕಗಳು ನಿಮಗೆ ಸಿಗ್ಬೋದು. ಈಗ ಈ ಉಪಮಾಲಂಕಾರವನ್ನ ನೋಡೋಣ. ಉಪಮಾಲಂಕಾರ ಆಗಲೇ ಉದಾಹರಣೆ ಕೊಟ್ಟಿದ್ದೀನಿ. ಅವನು ಸುಂದರವಾಗಿ ಕಾಣುತ್ತಾನೆ, ಸಾಮಾನ್ಯವಾಗಿ ಅವನು ರಾಜ್ಕುಮಾರ್ನಂತೆ ಕಾಣುತ್ತಾನೆ. ಅಂದರೆ ವಸ್ತುವನ್ನ ಮತ್ತೊಂದು ವಸ್ತುವಿಗೆ ಸುಂದರವಾಗಿ ಹೋಲಿಸತಕ್ಕಂಥ ಅಲಂಕಾರಕ್ಕೆ ಉಪಮಾಲಂಕಾರ ಅಂತ ಕರೀತಾರೆ. ಎರಡು ವಸ್ತುಗಳು ಒಂದು ಸುಂದರ ಹೋಲಿಕೆಯೊಡನೆ, ಎರಡು ವಸ್ತುಗಳನ್ನು ಸುಂದರ ಹೋಲಿಕೆಯೊಡನೆ ಹೋಲಿಸುವ ಅಲಂಕಾರ ಉಪಮಾಲಂಕಾರ. ಈ ಉಪಮಾಲಂಕಾರಕ್ಕೆ ಹೋಗುವವನ್ನ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಟೆಕ್ಸ್ಟ್ ನಲ್ಲಿ ಅದು ಬೇಡ, ಇನ್ನು ಸರ್ವ ಇರುತ್ತೆ. ಕಾವ್ಯ ದೇವತೆಯಂತೆ ಕಾಣುತ್ತಾಳೆ. ಕಾಣ್ತಿದೆಯೇ? ಕಾವ್ಯ ದೇವತೆಯಂತೆ ಸರಳವಾಗಿ ಅವಳು ಏನು ಹೆಸರುತ್ತಾಳೆ. ಅವಳು ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳಬಾರಾಯಿತು. ಅದು ಹೇಳಲಿಕ್ಕೆ ಕಾವ್ಯ ದೇವತೆಯಂತೆ ಕಾಣುತ್ತಾಳೆ. ದೇವತೆ ಸೃದ್ರೂಪಿಯಾಗಿರುತ್ತಲ್ವಾ, ಹಾಗೆ ಅಷ್ಟು ಲಕ್ಷಣವಾಗಿ ಸುಲಕ್ಷಣವಾಗಿ ಆ ಹೆಣ್ಣುಮಗಳು ಕಾಣ್ತಾಳೆ. ಅದು ಕಾವ್ಯ ದೇವತೆಯಂತೆ ಕಾಣುತ್ತಾಳೆ. ಮತ್ತೆ ಇದನ್ನ ಉಪಮಾಲಂಕಾರ ಹೇಗಪ್ಪ ಸಂಭವಿಸುವುದು ಅನ್ನೋದನ್ನ ನೋಡೋಣ. ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಕೊನೆಯಲ್ಲಿ ಸಮನ್ವಯ, ಇಂಥ 5 ಹಂತಗಳನ್ನು ನಾವು ಕಾಣಬಹುದು. ಏನೇಳಿ? ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ ಹಾಗೂ ಸಮನ್ವಯ. ಈ 5 ಹಂತಗಳು. ಅದರಲ್ಲಿ ಪ್ರಧಾನವಾದ 4, ಕೊನೆಯದಾಗಿ ಸಮನ್ವಯಿಸ್ತೀವಲ್ಲ ಅದನ್ನು ಸೇರಿಸ್ಕೊಂಡು ಹೇಳಿದ್ರೆ 5 ಹಂತಗಳನ್ನ ನಾವು ಕಾಣ್ತೀವಿ. ಉಪಮೇಯ, ಉಪಮಾನ, ಉಪಮವಾಚಕ, 4 ಸಮಾನ ಧರ್ಮ, 5 ಹಂತಗಳ ಸಮನ್ವಯ ಅಂತ ತಗೋಬೇಕು ಮಕ್ಕಳೇ. ಸರ್, ಉಪಮೇಯ, ಉಪಮಾನ ಒಂದು ವಸ್ತು ಅಂದ್ರೆ
ಅಂದರೆ ಯಾವ ವಸ್ತುನ ನಾವು ಇನ್ನೊಂದು ವಸ್ತು ಹೋಲಿಸ್ತೀವಲ್ವಾ, ಆ ವಸ್ತು ಯಾವುದು ಅದೇ ಉಪಮೇಯ. ಆ ಹೋಲಿಕೆ ಕೊಡಿಸ್ತಕ್ಕಂಥ ವಸ್ತು ಯಾವುದು ಉಪಮಾನ. ಇನ್ನು ಸರಳ ಹೇಳ, ಈಗ ಯಾರು, ಇಲ್ಲಿ ಯಾರು ಕಾವ್ಯ, ಯಾರಂತೆ ದೇವರು. ಈ ಯಾರು ಅನ್ನೋದೇ ಉಪಮೇಯ. ಯಾರಂತೆ ಉಪಮಾನ. ಅವಳು ಅವನಂತೆ, ಅಥವಾ ಅವಳು ಆ ಸುಂದರಿಯಂತೆ, ಅವಳು ದೇವತೆಯಂತೆ, ಅವಳು ರಾಜಕುಮಾರಿಯಂತೆ, ಅವಳು ಮತ್ತೊಬ್ಬಳು ಯಾವುದು ನೀರು, ಆ ರೀತಿ ಕಾಣುತ್ತಾಳೆ. ಇಲ್ಲಿ ಅವಳು ಅನ್ನೋದೇ ಉಪಮೇಯ. ಅಂದ್ರೆ ಯಾರು, ಯಾವ ವಸ್ತು ಅದೇ ಉಪಮೇಯ. ಇಲ್ಲಿ ಕಾವ್ಯ ಯಾರಂತೆ ದೇವತೆಯಂತೆ. ಮೂರನೇ ಅಂಶ ಈ ವಾಚಕ ಇದೆ ಅಂತೆ. ಸಮಾನಧರ್ಮ. ಈ ಸಮಾನಧರ್ಮ ಅಂದ್ರೆ ಉಪಮೇಯ ಮತ್ತು ಉಪಮಾನ ಎರಡಲ್ಲೂ ಕೂಡ ಆ ಧರ್ಮಗಳ ಆ ಗುಣಗಳು ಲಕ್ಷಣ ಇರಬೇಕು. ಅದನ್ನ ಸಮಾನಧರ್ಮ. ಈ ಕಾವ್ಯಗಳು ಚೆನ್ನಾಗಿ ಕಾಣ್ತಿದ್ದಾರೆ, ದೇವತೆಯು ಚೆನ್ನಾಗಿ ಕಾಣ್ತಿದ್ದಾರೆ. ಈ ಕಾಣುತ್ತಾಳೆ ಅಂತಕ್ಕಂಥ ವಸ್ತುವೇ ಸಮಾನಧರ್ಮ. ಈ ನಾಲ್ಕು ಹಂತಗಳು ಒಂದು ವಾಕ್ಯದಲ್ಲಿ ಅಡಗಿದ್ರೆ ಅದನ್ನ ಪೂರ್ಣೋಪಮೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರ್ಣೋಪಮೆ. ಪೂರ್ಣೋಪಮೆ ಅಂತ ಅಥವಾ ಈ ನಾಲ್ಕು ಹಂತದಲ್ಲಿ ಯಾವ್ದಾದ್ರು ಒಂದು ಅಥವಾ ಎರಡು ಅಂಶಗಳು ಇಲ್ಲೇ ಇದ್ರೆ ಅದನ್ನ ಲುಪ್ತೋಪಮೆ. ಲುಪ್ತೋಪಮೆ. ಲುಪ್ತ ಅಂದ್ರೆ ನಾಶ, ಕಳೆದು ಇರ್ತದೆ. ಅದರ ಒಂದು ಅಂಶ ಇಲ್ಲ ಅದನ್ನ ಲುಪ್ತೋಪಮೆ ಅಂತ ಕರಿತೀವಿ. ನಾಲ್ಕು ಅಂಶಗಳು ಇದ್ರೆ ಅದನ್ನ ಪೂರ್ಣೋಪಮೆ ಅಂತ ಕರಿತೀವಿ. ಇನ್ನು ಕೊನೆಗಾಲ ಸಮನ್ವಯ. ಸಮನ್ವಯ ಅಂದ್ರೆ ಏನಂತಂದ್ರೆ ಕಾವ್ಯ ಎಂಬ ಉಪಮೇಯ ವಸ್ತುವನ್ನ ದೇವತೆ ಎಂಬ ಉಪಮಾನ ವಸ್ತುವಿಗೆ ಸುಂದರವಾಗಿ ಹೋಲಿಸಲಾಗಿದೆ. ಬರೆದ್ರೆ ಸಾದೃಶ್ಯ ಸಂಪತ್ತಿನಲ್ಲಿ ಹೋಲಿಸಲಾಗಿದೆ ಎಂಬುದನ್ನು ಬರೆದ್ರೆ ಅದು ಸಮನ್ವಯ. ಅಲ್ಲಿಗೆ ಈ ಸಮನ್ವಯನ ಬರೆದ್ರೆ ಈ ಪರೀಕ್ಷೆಯಲ್ಲಿ ನಿಮಗೆ ಅಂದರೆ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಕೊಟ್ಟಾಗ ಈ ನಾಲ್ಕು ಅಂಕದ ಜೊತೆ ಈ ಸಮನ್ವಯನೂ ಕೂಡ ಬರೆದ್ರೆ ಪೂರ್ಣ ಅಂಕಗಳು ಸಿಗ್ತವೆ. ಇಲ್ಲ ಅಂದ್ರೆ ಒಂದು ಅದರ ನಿಮ್ದೆಲ್ಲ ಉಪಮೆ ಆಗುತ್ತೆ. 5 ಅಂತ ಇದ್ರೆ ನಿಮ್ದು ಪೂರ್ಣ ಉಪಮೆ, ಯಾವುದೋ ಒಂದು ಅಂತ ಇಲ್ಲ ಅಂದ್ರೆ ನಿಮ್ದು ಲುಪ್ತ ಉಪಮೆ. ಅಂಕಗಳು ಲುಪ್ತ ಅಂಕ, ಪೂರ್ಣ ಅಂಕ ನಿಮಗೆ ಏನೋ ಕಾವ್ಯ ಉಪಮೇಯ, ದೇವತೆಯಿಂದ ಉಪಮಾನ ವಸ್ತುವಿಗೆ ಸುಂದರ ಹೋಲಿಕೆಯನ್ನೇ ಹೋಲಿಸಲಾಗಿದೆ. ಇಷ್ಟು ಬರೆದು ನೀವು ಅಲಂಕಾರಿಸನ ಬರೆಯಬೇಕು. ಉಪಮಾನ ಇಷ್ಟು ಪರಿಪೂರ್ಣವಾಗಿ ನೀವು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತವೆ. ಅಂಕಗಳ ದೃಷ್ಟಿಯಿಂದ ಅದನ್ನು ಪೂರ್ಣವಾಗಿ ಬರೆಯೋ ಪ್ರಯತ್ನ ಮಾಡಿ. ಅರ್ಥ ಆಗ್ತಿದೆಯೇ? ಇಲ್ಲಿ ಇದೇ ವಾಕ್ಯಕ್ಕೆ ನಿಮ್ಮ ಪರೀಕ್ಷೆ ನಿಮ್ಮ ಪ್ರಶ್ನೆ ಪುಸ್ತಕದಲ್ಲಿ ಒಂದು ಉದಾಹರಣೆ ಕೊಡಿ. ಗೀಜಿಗನ ಗೂಡುಗಳು ತೊಟ್ಟಲಿನಂತೆ ತೂಗಾಡುತ್ತಿದ್ದವು. ಗೀಜಿಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲ್ಲಿ ಯಾರು ಗೀಜಿಗನ ಗೂಡು? ಯಾರನ್ನು? ತೊಟ್ಟಿಲಿನ. ಏನ್ ಮಾಡ್ತಿದ್ರು? ತೂಗಾಡು. ಅಂದರೆ ಗೀಜಿಗಿನ ಗೂಡುಗಳು ಮರದ ಕೊಟ್ರೆ ಅಥವಾ ಮರದ ಗೊಂಬೆಗಳಲ್ಲಿ ತೊಟ್ಟಲಿರುತ್ತೆ ತೂಗಾಡುತ್ತಿದ್ದವು. ಗೀಜಿನ ತೂಗಾಡ್ತಿದ್ದ ಅಂತ ಹೇಳಬಹುದಾಯಿತು. ಅವು ಕವಿ ಕಣ್ಣಿಗೆ ನೋಡೋದು ಕಣ್ಣಿಗೆ ಹೆಂಗ್ ಕಂಡು ತೊಟ್ಟಿಲ ಆಕಾರದಲ್ಲಿ ತೂಗಾಡುತ್ತಿದ್ದಂತೆ ಕಂಡವು. ಅದೇ ಅಲಂಕಾರ. ಅರ್ಥ ಆಗ್ತಿದೆಯಾ? ಅದಕ್ಕೆ ಸುಲಭ ಮಾಡ್ಬೋದು. ಅಲ್ಲಿ ಉಪಮೇಯ ಯಾವುದು? ಗೀಜಿಗನ ಗೂಡು. ಉಪಮಾನ ಯಾವುದು? ತೊಟ್ಟಿಲಿನಂತೆ. ವಾಚಕ ಪದ ಅಂತೆ. ಸಮಾನಧರ್ಮವೇನು? ತೂಗಾಡುತ್ತಿದ್ದವು. ಅದೇ ರೀತಿ ಸಮನ್ವಯ ಬರಬಹುದು. ಇಲ್ಲಿ
ಎಂಥದ್ದು ಬೀಜಗಳೆರಡು ಉಪಮೇಯವಾಗಿ ತೊಟ್ಟಿಲಂತೆ ಅದು ಉಪಮಾನವಾಗಿ ಸುಂದರವಾಗಿ ಹೋಲಿಸಲಾಗಿದೆ. ಸದೃಶ್ಯ ಸಂಪತ್ತಿನಲ್ಲಿ ಹೋಲಿಸಲಾಗಿದೆ. ಇದನ್ನು ಉಪಮಾನ ಅಂತ ಕರಿತೀವಿ. ಮಕ್ಕಳೇ, ನಿಮ್ಮೊಂದು ಪ್ರಶ್ನೆನೂ ಕೂಡ ಇದೆ. ಅಲಂಕಾರದ 2 ವಿಧಗಳನ್ನು ಹೆಸರಿಸಿ. ನಾನು ಆರಂಭದಲ್ಲಿ ಬಂದೆ. ಅಲಂಕಾರದ 2 ವಿಧಗಳು ಯಾವುವು? ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಜೊತೆ ಶಬ್ದಾಲಂಕಾರ ಮತ್ತು 3 ವಿಧಗಳನ್ನು ನಿಮಗೆ ಪರಿಚಯಿಸಿದೆ. ಚಿತ್ರಕವಿತ್ವ, ಯಮಕ, ಅನುಪ್ರಾಸ. ಅದಲ್ಲದೆ ಅರ್ಥಾಲಂಕಾರದಲ್ಲಿ ನಿಮಗೆ ಕೇವಲ 6 ಅಲಂಕಾರಗಳನ್ನ ನೆನಪಿಸ್ಕೊಟ್ಟೆ. ಸರಿ, ಪುನರ್ ನೆನಪು ಮಾಡ್ಕೊಳ್ಳಿ. ಉಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ದೃಷ್ಟಾಂತಾಲಂಕಾರ, ಅರ್ಥಾಂತರ ನ್ಯಾಸಾಲಂಕಾರ, ಕೊನೆಯದಾಗಿ ಶ್ಲೇಷಾಲಂಕಾರ. ಅದರಲ್ಲಿ ಒಂದೇ ಒಂದು ಅಲಂಕಾರನ ಉದಾಹರಣೆ ತಿಳ್ಕೊಂಡ್ವಿ. ಯಾವುದು? ಉಮಾಲಂಕಾರ. ಉಮಾಲಂಕಾರ ಅಂದ್ರೇನು? ವಸ್ತುಗಳನ್ನ ಸುಂದರ ಹೋಲಿಕೆಗಳಿಗೆ ಹೋಲಿಸ್ತಕ್ಕಂಥ ಅಲಂಕಾರಕ್ಕೆ ಉಮಾಲಂಕಾರ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥ 4 ಹಂತಗಳು: ಮೇಯ, ಉಮಾನ, ವಾಚಕ, ಸಂಬಂಧ. ಕೊನೆಯದಾಗಿ ಇಷ್ಟು. ಅಲ್ಲಿ ನಿಮ್ಮೊಂದು ಚಟುವಟಿಕೆ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಬರ್ರಿ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ನಿಮ್ಮ ಚಟುವಟಿಕೆ ಬಾನಿನಲ್ಲಿ ಗಾಳಿಪಟಗಳು. ಸೂಕ್ಷ್ಮ ಗಮನಿಸಬೇಕು. ಇದು ಬರೀ ಬಾಲು ಅಂತ ಮಾಡಬಹುದಾಗಲೇ. ಬಾನಿನಲ್ಲಿ ಗಾಳಿಪಟಗಳು. ಯಾವುವು? ಗಾಳಿಪಟಗಳು. ಏನಂತೆ? ಯಾರಂತೆ? ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇಲ್ಲಿ ಎಲ್ಲ ಅಂಶಗಳಿದ್ದಾವೆ. ಪೂರ್ಣೋಪಮೆ ಮನೆಯಲ್ಲಿ ಬರೀರಿ. ಜೊತೆಗೆ ಇನ್ನೊಂದು ಸರಳವಾಗಿ ಸೀತೆಯ ಮುಖ ಕಮಲದಂತೆ ಆಡಿತು. ಸೀತೆಯ ಮುಖ ಕಮಲದಂತೆ ಆಡಿತು. ಇದೊಂದು ಸರಳವಾಗಿರುವ ಏನು? ಸೀತೆಯ ಮುಖ ಏನು? ಸೀತೆಯ ಮುಖ ಪೂರ್ಣ ಏನಂತೆ? ಕಮಲದಂತೆ ಆಡಿತು. ಇಲ್ಲೂ ಕೂಡ 4 ಅಂಶಗಳು ಅಡಕವಾಗಿದೆ. ಇದೊಂದು ಕೂಡ ಪೂರ್ಣೋಪಮೆ. ಮಕ್ಕಳೇ, 2 ಅಲಂಕಾರನ ನೀವು ಮನೆಯಲ್ಲಿ ಬನ್ನಿ. ಆಗ್ಬೋದಾ? ಆಗಲೇ ಪಠ್ಯ ಪದ್ಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ನೆನಪಿದೆಯೇ? ಒಂದು KNRಯವರ ಕವಿ ಪರಿಚಯ, ಅದು ಕವಿ ಪರಿಚಯ, ಲೇಖಕರ ಪರಿಚಯ, ಕವಿ ಪರಿಚಯವನ್ನು ತಿಳಿಸಿ. ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ಹೊಸ ಹಾಡು ಕವಿತೆಯ ಸಾರಾಂಶ ಅಥವಾ ಭಾವಾರ್ಥವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಮಕ್ಕಳೇ, ಅಲಂಕಾರದ ಪರಿಚಯ ನೀವು ಮಾಡಿಕೊಟ್ಟಿದ್ದೀನಿ. ಅಲಂಕಾರದಲ್ಲಿ ಉದಾಹರಣೆಗಳನ್ನು ಹೆಸರಿಸಿದ್ದೀನಿ. ಜೊತೆಗೆ ಈ 2 ವಾಕ್ಯಗಳನ್ನು ಅಲಂಕಾರ ಮಾಡಲಿಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ. ಈ 2 ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯಿಸಿ ಬರ್ಕೊಂಡು ಬನ್ನಿ. ಆಗ್ಬೋದಾ? ಇಷ್ಟು ಅಲಂಕಾರದ ಒಂದು ಕಿರುಪರಿಚಯ. ನಾವು ಮುಂದಿನ ತರಗತಿಯಲ್ಲಿ ಶಬ್ದ ಅಲಂಕಾರ ಸಂಬಂಧಪಟ್ಟಂತೆ ನೋಡೋಣ. ಆಗ್ಬೋದಾ? ಹೋಗೋ